ಒಂದು ಒಳ್ಳೆಯ ಓಪನಿಂಗ್ ಪೇರ್ ಅಂತಲೇ ಅನ್ಬೋದು. ಪವನ್ ಶೆಟ್ಟಿ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ, ಒಂದು ಕಡೆ ವೀರೇಂದ್ರ ಸೆಹ್ವಾಗ್ ಹಾಗೂ ಸಚಿನ್ ತೆಂಡೂಲ್ಕರ್ ನೋಡ್ದಂಗೆ ಆಗುತ್ತೆ. ಒಳ್ಳೆ ಹೊಡೆತ ಕೈಗೆ ಹೋಗಿದೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಭಿಷೇಕ್ ರವರು ಕ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆಯ ಶಾಟ್ ಹೊಡೆಯುವಂಥ ಒಂದು ಪ್ರಯತ್ನ, ಉತ್ತಮವಾದಂಥ ಹೊಡೆತ, ಆದರೆ ನೇರವಾಗಿ ಫೀಲ್ಡರ್ ಕೈಗೆ ಹೋಗಿದೆ. ಆಗಲೇ ಹೇಳ್ತಾ ಇದ್ರಿ ವಿಕೆಟ್ ಟೇಕಿಂಗ್ ಬೌಲರ್ ಅಂತ, ಪೇಸ್ ಇರಲಿಲ್ಲ ಬಾಲಲ್ಲಿ ಆ್ಯಂಡ್ ಟೈಮಿಂಗ್ ಕೂಡ ಮಿಸ್ ಆಗಿದೆ. ಅಲ್ಲಿನೇನೋ ಹೋಯ್ತಪ್ಪ ಅನ್ನೋದು, ಯಾಕೆ ಕೈಚಲ್ಲಿ ಹೋಯ್ತು ಅನ್ನೋ ಥರ ಇತ್ತು, ಮತ್ತೆ ಹಿಡ್ಕೊಂಡಿದ್ದಾರೆ ವಾಪಸ್ಸು. ಇದರೊಂದಿಗೆ 1.2 ಓವರ್ಗಳಲ್ಲಿ 7ಕ್ಕೆ 1. ಹೃದಯವೇ ಚೂರು ನಿಲ್ಲು, ಪರಿಚಯ ಹೇಳು. ಅಜ್ಞಾತವಾಸ ಮುಗಿಸಿ ಎದ್ದು ಬಂದ ನೋಡೋ ಸರ್ವೇಶ. ಒಂದು ವಿಕೆಟ್ ಪತ್ರದ ನಂತರ ಕಮ್ ಬ್ಯಾಕ್ ಮಾಡಬೇಕಾಗಿದೆ ಇಲ್ಲಿ MR ಎಲಿಫೆಂಟ್ಸ್, ಯುನೈಟೆಡ್ ಎಲಿಫೆಂಟ್ಸ್. ಅನೂಪ್ ಭಂಡಾರಿಯವರು ಮತ್ತೆ ತಮ್ಮ ಬೌಲಿಂಗ್ ಎಷ್ಟು ಮಾರಕ ಅಂತ ತೋರಿಸಿದ್ದಾರೆ. ಒಂದು ವಿಕೆಟನ್ನು ಪಡ್ಕೊಂಡಿದ್ದಾರೆ, ಅದು ಫಾರ್ಮಲ್ಲಿದ್ದಂಥ ಪವನ್ ಶೆಟ್ಟಿ. ಇದೊಂದು ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಆಗಂತ ಒಂದು ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2ನೇ ಬಾಲ್ ಮತ್ತೆ ಬೋಲ್ಡ್ ಮಾಡಿದ್ದಾರೆ ಅವಿನಾಶ್ ಅವ್ರನ್ನ. ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್, ಅವಿನಾಶ್ ಅವರು ಯಾಕೆ ಈ ಡಿಸಿಷನ್ ತಗೊಂಡ್ರು ಅಂತ. ಬಂದಂಗೆನೆ ಸಿಕ್ತು ಅಂದ್ರೆ ಓವರ್ ಪಿಚ್ ಡೆಲಿವರಿ ಆಯ್ತು ಅಂತ ಹೇಳಿ ಹೊಡೆಯಕ್ಕೆ ಹೋದ್ರ ಅಂತ. ಅಷ್ಟು ಓವರ್ ಪಿಚ್ ಇರಲಿಲ್ಲ, ಅಂದ್ರೆ ಅಷ್ಟು ಇನ್ಸ್ವಿಂಗ್ ಆಗಿದೆ ಬಾಲು. ಅವರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಒಳಗಡೆ ಟರ್ನ್ ಆಗಿದೆ ಬಾಲು. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ ಮೊದಲು ಬಂದಾಗ ಬ್ಯಾಟ್ಸ್ಮನ್ ಯಾವಾಗಲೂ ಒಂದು ಬಾಲ್ ನೋಡಬೇಕಾಗತ್ತೆ, ಪಿಚ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋಂಥದ್ದು. ಬಟ್ ಪ್ರೆಷರ್ ಅಂತಲೂ ಹೇಳ್ಬೋದು, ಅಂದರೆ ಪರಿಸ್ಥಿತಿ ಅಂತಲೂ ಹೇಳ್ಬೋದು, ಒತ್ತಡ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಮ್ಯಾಚಸ್ಗಳು ಬಿಗ್ ಪ್ಲೇಯರ್ಸ್ಗಳಲ್ಲಿ ಡಿಪೆಂಡ್ ಆಗಿರುತ್ತೆ, ಬಿಗ್ ಪ್ಲೇಯರ್ಸ್ಗಳ ಮೇಲೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ಬ್ಯೂಟಿಫುಲ್ಲಾಗಿ ಫಿನಿಶ್ ಮಾಡಿದರು ನಿಂತ್ಕೊಂಡು ಅವಿನಾಶ್ ಅವರು. ಈ ಒಂದು ಬಾಲ್ನ ಜಡ್ಜ್ ಮಾಡುವಲ್ಲಿ ಎಡವಿದ್ದಾರೆ ಅಂತಲೇ ಅನ್ಬೋದು. ಆ್ಯಂಡ್ ಯಾವಾಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೋದರೆ ಒಂದು ತಂಡದ ಒಂದು ಶಕ್ತಿ ಖಂಡಿತವಾಗ್ಲೂ ಕೂಡ ಆ ಒಂದು ಆತ್ಮವಿಶ್ವಾಸಕ್ಕೆ ಕುಂದು ಬರುತ್ತೆ ಅಂತಲೇ ಅನ್ಬೋದು. ಆ್ಯಂಡ್ ಆನ್ ಹ್ಯಾಟ್ರಿಕ್ ಇದ್ದಾರೆ ಅನೂಪ್ ಭಂಡಾರಿ ಅವರು. ನೀವು ಹೇಳಿದ್ದು ಒಂದು ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಪಿಚ್ಚನ್ನು ಪ್ರತಿ ಇನ್ನಿಂಗ್ಸಲ್ಲೂ ರೀಡ್ ಮಾಡಬೇಕಾಗುತ್ತೆ. ಯಾಕಂದರೆ ಸಮಯ ಬದಲಾವಣೆ ಆಗಿರುತ್ತೆ, ಡ್ಯೂ ಫ್ಯಾಕ್ಟ್ರಿ ಜಾಸ್ತಿ ಇರುತ್ತೆ. ಡೇ ಟೈಮಲ್ಲಿ ಒಂಥರ ಬಿಹೇವ್ ಮಾಡೋ ಪಿಚ್ಚು ನೈಟ್ ಟೈಮಲ್ಲಿ ಒಂಥರ ಬಿಹೇವ್ ಮಾಡುತ್ತೆ. ಅಥವಾ ತುಂಬ ಅನುಭವ ಅಂದರೆ ಆಡಿಬಿಟ್ಟಿದ್ರೆ ಆ ಪಿಚ್ಚಲ್ಲಿ ಯೂಸ್ ಆಗಿದ್ರೆ ತುಂಬ ಬೇರೆ ಬಿಹೇವ್ ಮಾಡುತ್ತೆ. ಖಂಡಿತ. ಈಗ ನೀವು ಡ್ಯೂ ಫ್ಯಾಕ್ಟರ್ ಅಂತ ಹೇಳಿದ್ರಿ, ಕಳೆದ ಪಂದ್ಯಕ್ಕೂ ಈ ಪಂದ್ಯಕ್ಕೂ ನೋಡಿದ್ರೆ, ಅಂದರೆ ಕಳೆದ ಪಂದ್ಯದಲ್ಲೂ ಸೆಕೆಂಡ್ ಇನ್ನಿಂಗ್ಸ್ ನೋಡಿದ್ರೆ ಸ್ಲೋ ಆಗ್ತಾ ಇದೆ. ಅಂದರೆ ಇನ್ ದ ಸೆನ್ಸ್ ಬಾಲ್ ಅವರ ಬೌಲರು ಕೂಡ ಟ್ರಿಕಿಯಾಗಿ ಬೌಲ್ ಮಾಡ್ತಿದ್ದಾರೆ, ಬಟ್ ಪಿಚ್ಚು ಕೂಡ ತುಂಬ ಪೇಸ್ ತುಂಬ ಸ್ಲೋ ಆಗ್ತಾ ಇದೆ. ಡ್ಯೂ ಫ್ಯಾಕ್ಟರ್ಸ್ ಇದೆ ಆ್ಯಂಡ್ ಟರ್ನ್ ಕೂಡ ಆಗ್ತಾ ಇದೆ ತುಂಬ. ಆ್ಯಂಡ್ ಸ್ಲೋ ರನ್ಸ್ಗಳು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅನೂಪ್ ಆನ್ ಎ ಹ್ಯಾಟ್ರಿಕ್. ಅಪೀಲ್ ಇದೆ, ಆದರೆ ಡೌನ್ ದ ಲೆಗ್ ಹೋಗುತ್ತಿದ್ದು ಪುರಸ್ಕಾರ ಸಿಗೋದಿಲ್ಲ. ಹ್ಯಾಟ್ರಿಕ್ ಮಿಸ್ ಆಗಿದೆ ಅನೂಪ್ ಅವ್ರಿಗೆ. ಬಟ್ ವಾಟ್ ಆ ಬೌಲಿಂಗ್, ಅಂದರೆ ಸ್ಪೆಲ್ ಶುರುನೇ ಒಂದು ಅದ್ಭುತ ಶುಭಾರಂಭ ಅಂತಲೇ ಅನ್ಬೋದು. ಯಾಕಂತಂದರೆ ಇಬ್ಬರು ಕೂಡ ತುಂಬ ಬಿಗ್ ವಿಕೆಟ್ಸ್ ಅಂತಲೇ ಹೇಳ್ಬೋದು. ಇಬ್ಬರು ಬಿಗ್ ಶಾಟ್ಸ್ನ ಹಿಟ್ ಮಾಡುವಂಥ ಒಂದು ಪ್ರವೀಣ್ರು, ಅಂದ್ರೆ ಅಷ್ಟು ನಿಸ್ಸೀಮ್ರು ಅಂತಾನೆ ಅನ್ಬೋದು. ಒಳ್ಳೊಳ್ಳೆ ಶಾಟ್ಸ್. ಮತ್ತೊಂದು ಇಲ್ಲಿ ಅಪೀಲ್ ಇದೆ, ಇನ್ ಸ್ವಿಂಗ್ ಆಗ್ತಾ ಇದೆ, LBW ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಸರ್. ಅದ್ಭುತವಾದಂಥ ಒಂದು ಇನ್ ಸ್ವಿಂಗ್ ಡೆಲಿವರಿ ಅಂತಲೇ ಅನ್ಬೋದು. ಅದು ಕಂಪ್ಲೀಟ್ ಮಿಸ್ ಜಡ್ಜ್, ಅಂದರೆ ಬಾಲ್ ಅಷ್ಟು ಟರ್ನ್ ಆಗುತ್ತೆ ಅನ್ನೋದನ್ನು ಅವರು ಜಡ್ಜ್ ಮಾಡುವಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತಲೇ ಅನ್ಬೋದು. ನೋಡಿ ಎಷ್ಟು ಟರ್ನ್ ಆಗಿದೆ ಬಾಲು. ಆ್ಯಂಡ್ ನ್ಯೂ ಬಾಲ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ನ್ಯೂ ಬಾಲಲ್ಲಿ ಅನೂಪ್ ಭಂಡಾರಿ ಅವರ ಪ್ರೀವಿಯಸ್ ಮ್ಯಾಚಸ್ಗಳನ್ನ ನೋಡಿದ್ರು ಅಷ್ಟೇ, ನ್ಯೂ ಬಾಲ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ತುಂಬ ಕನ್ವಿನ್ಸಿಂಗ್ ಅಪೀಲ್ ಮಾಡಿದ್ರು. ಅವ್ರ ಅಂಪೈರ್ ಹೇಳಿದ್ರು ಇಟ್ಸ್ ಗೋಯಿಂಗ್ ಅಪ್ ಅಂತ ಹೇಳ್ಬಿಟ್ಟು. ಹೌದು, ಇದು ಕೊಡ್ತಾರ ಸಾಧ್ಯತೆ ಇದೆ ಅಂತ ಅನ್ನಿಸ್ತಿದೆ. ಯಾಕಂತಂದರೆ ಖಂಡಿತವಾಗ್ಲೂ ಕೂಡ ಅದು ವಿಕೆಟ್ನ ಬಡಿಯುವಂಥ ಎಲ್ಲ ಲಕ್ಷಣಗಳು ಇತ್ತು. ನೀವಾಗಲೇ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದ ಅಂಪೈರ್ಗಳಿದ್ದಾಗ ಅವರ ಡಿಸಿಷನ್ಸ್ ಯಾವಾಗಲೂ ಕೂಡ ಪಕ್ವವಾಗಿರುತ್ತೆ. ಅಂಪೈರ್ಗಳ ಕಾರ್ಯ ಶ್ಲಾಘಿಸಲೇಬೇಕು. ಅಲ್ಲಿ ಆನ್ ದ ಫೀಲ್ಡ್, ಮಿಡ್ಲ್ ಆಫ್ ದ ಫೀಲ್ಡ್ ನಿಂತ್ಕೊಂಡು ಡಿಸಿಷನ್ ತಗೊಳ್ಳೋದು ಖಂಡಿತ. ಯಾಕಂತಂದರೆ ನಾವು ಇಲ್ಲಿ
ಆನ್ ಲೈವ್ ನೋಡಬೇಕಾದ್ರೇ ಎಷ್ಟೋ ಸಲ ನಮ್ಮ ಜಡ್ಜ್ಮೆಂಟ್ಗಳು ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಅಂಪೈರ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್